ನೋಡ್ರಿ ಮನ್ಯಾಗ ಭಾಳ ಚಪಾತಿ ಉಳಿದಾಗ ಈ ಥರ ನೀವು ಚಪಾತಿ ಒಗ್ಗರಣೆನ ಮಾಡಿಕೊಂಡು ತಿನ್ಬೋದು. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊದಲು ನಮ್ಮ ಗಣೇಶನಿಗೆ ಒಂದು ನಮಸ್ಕಾರ ಮಾಡಿ. ಗಣೇಶ ಎಲ್ಲರಿಗೂ ಆಶೀರ್ವಾದ ಮಾಡಪ್ಪ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ತುಂಬ ಚಪಾತಿ ಮಾಡಿದಾಗ ಚಪಾತಿ ಉಳಿದಾಗ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ನೋಡಿ ಚಪಾತಿ ಒಗ್ಗರಣೆನ ಮಾಡ್ಕೊಂಡು ತಿನ್ಬೋದು. ಬನ್ನಿ ಇವಾಗ ನೋಡಿರಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹೆಚ್ಚಿ ಇಟ್ಕೊಂಡಿದ್ದೆ ನಾನು. ನೆಕ್ಸ್ಟ್ ಬಂದಿಲ್ಲಿ ನೋಡಿ, ನಾನು ಚಪಾತಿ ಉಳಿದಿರೋ ಚಪಾತಿಯನ್ನು ತೊಗೊಂಡಿದ್ದೀನಿ. ಚಪಾತಿನ ಫ್ರೆಂಡ್ಸ್ ನೀವು ಈ ಥರ ಪುಡಿ ಮಾಡ್ಕೋಬೇಕು. ನೀವು ರೊಟ್ಟಿ ಒಗ್ಗರಣೆ ನಾನು ಒಂದು ವಿಡಿಯೋ ಹಾಕಿದ್ದೆ, ನೋಡಿರ್ಬೋದು. ನೋಡಿ, ಹಿಂದೆ ನಾನು ಒಗ್ಗರಣೆ ರೊಟ್ಟಿ ವಿಡಿಯೋನು ಹಾಕಿದ್ದೀನಿ. ಇವತ್ತು ನಾನು ನಿಮಗೆ ಚಪಾತಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಚಪಾತಿನ ಈ ಥರ ಮುರ್ಕೋಬೇಕು. ನೀವು ಸಣ್ಣ ಸಣ್ಣ ಪೀಸ್ ಆಗಿ ಮುರ್ಕೊಂಡು ಇಟ್ಕೊಂಡು ಫ್ರೆಂಡ್ಸ್, ಇದನ್ನು ರೊಟ್ಟಿನ ನಾವು ತೋಯಿಸ್ಬೇಕು. ಆದರೆ ಇದನ್ನು ತೋಯಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ಸ್ವಲ್ಪ ಮಿದುನೇ ಇರುತ್ತಲ್ವ. ಹಾಗಾಗಿ ಇದನ್ನು ನೋಡಿಬಿಟ್ಟು ಈ ಥರ ನೀವು ಎಲ್ಲರೂ ಚಪಾತಿನ ಮುರ್ಕೋಬೇಕು. ಮನೆಯಲ್ಲಿ ತುಂಬ ಚಪಾತಿ ಉಳಿದಿರುತ್ತೆ ಅಲ್ವಾ, ಅವಾಗ ಈ ಥರ ಮಾಡಿಕೊಡಿ ಸ್ನ್ಯಾಕ್ಸ್ ಅಂತೇಳಿ. ಮಕ್ಕಳಿಗೆ ತಿಂತಾರೆ, ಇಷ್ಟಪಟ್ಟು ತಿಂತಾರೆ, ಯಾಕೆಂದರೆ ಅಷ್ಟು ಚೆನ್ನಾಗಾಗುತ್ತೆ ಇದು. ನೀವು ಟ್ರೈ ಮಾಡಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲರಿಗೂ ಅರ್ಥಕತಿ. ವಿಡಿಯೋ ಸ್ಕಿಪ್ ಮಾಡಿದರೆ ಯಾರಿಗೂ ಅರ್ಥ ಆಗಂಗಿಲ್ಲ. ಬನ್ನಿ ಇವಾಗ ಈ ಥರ ಎಲ್ಲ ನೀಟಾಗಿ ಮುರ್ಕೊಂಡು ಇಟ್ಕೋಬೇಕು ಚಪಾತಿನ. ಇದಕ್ಕೆ ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಆಮೇಲೆ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಹುಣಸೆ ಹಣ್ಣಿನ ರಸ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಹುಣಸೆ ಹಣ್ಣಿನ ರಸನ ಸ್ವಲ್ಪ ಮೊದಲಿಗೆ ನೆನೆ ಇಟ್ಕೊಂಬಿಡಿ ಹುಣಸೆ ಹಣ್ಣು. ಇವಾಗ ಈ ಕಡೆ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನೋಡಿ. ಎಣ್ಣೆ ಕಾಯುವಾಗ ಸ್ವಲ್ಪ ಅದಕ್ಕೆ ನೀವು ಶೇಂಗಾ ಬೀಜ ಹಾಕಬೇಕು. ಶೇಂಗಾ ಕಾಳು ಅಂತಾರಲ್ಲ, ಶೇಂಗಾ ಕಾಳನ್ನು ಹಾಕಬೇಕು. ಭಾಳ ಏನು ಬೇಡ, ಸ್ವಲ್ಪ ಹಾಕಿ ಫ್ರೆಂಡ್ಸ್. ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕಬೇಕು. ಒಗ್ಗರಣೆಗೆ ಏನು ಹಾಕ್ತಿರಲ್ಲ ಅದೇ ಥರನೇ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿರಿ. ನಾನು 2-3 ಸಲ ಮಾಡಿದ್ದೆ. ನಮ್ಮ ಕಡೆ ಜಾಸ್ತಿ ರೊಟ್ಟಿ ಮತ್ತು ಚಪಾತಿ ಉಳಿತು ಅಂದರೆ ನಾವು ಇದೇ ಥರನೇ ಮಾಡಿಕೊಡ್ತೀವಿ ಮಕ್ಕಳಿಗೆ. ಏಕೆಂದರೆ ನಮ್ಮ ಹಸ್ಬೆಂಡ್ಗೂ ತುಂಬ ಇಷ್ಟ, ನಮ್ಮ ಮಕ್ಳಿಗೂ ತುಂಬ ಇಷ್ಟ ಇದು. ನೋಡಿ, ಚಪಾತಿಗಿಂತ ರೊಟ್ಟಿ ಭಾಳ ಇಷ್ಟಪಡ್ತಾರೆ. ರೊಟ್ಟಿ ಒಗ್ಗರಣೆ ಅಂತ ಮಾಡ್ತೀವಲ್ಲ, ಅದನ್ನು ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ಇವಾಗ ನೋಡಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಜೀರಿಗೆ, ಸಾಸಿವೆ ಕಾಳು, ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕ್ಕೋಬೇಕು. ನೀವು ಸ್ವಲ್ಪ ಇದು ಬೇಯೋಕ್ಕೆ ಬಿಟ್ಬಿಡಿ. ಆಮೇಲೆ ಕೊತ್ತಂಬರಿ, ಕರಿಬೇವು ಹಾಕ್ಕೊಂಡು ಎಲ್ಲ ಇದಕ್ಕೆ ಮಸಾಲ ಹಾಕ್ಕೋಬೇಕು. ಮಸಾಲ ಅಂದರೆ ಸ್ವಲ್ಪ ಟರ್ಮರಿಕ್ ಪೌಡ್ರು, ಅಂದರೆ ಅರಿಶಿನ ಪುಡಿ ಅಂತ ಹೇಳ್ತೀರಲ್ಲ, ಅರಿಶಿನ ಪುಡಿ, ಆಮೇಲೆ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಡ್ರಿ. ಇದಕ್ಕೆ ಖಾರ ಪುಡಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಹಾಕಿರ್ತೇವಲ್ಲ, ಹಾಗಾಗಿ ಖಾರ ಪುಡಿ ಏನು ಹಾಕೋದು ಬೇಡ. ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೇನೆ ನೋಡಿ ನಾನು. ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಏನು ಆವಾಗಲೇ ಮುರಿದು ಇಟ್ಕೊಂಡಿರ್ತೇವಲ್ಲ ಚಪಾತಿನ ಹಾಕ್ಕೋಬೇಕು. ಫ್ರೆಂಡ್ಸ್, ಮೊದಲು ಇದಕ್ಕೆ ನೀವು ಮಸಾಲ ಹಾಕ್ಕೋಬೇಕು. ಮಸಾಲ ಅಂದರೆ ಇವಾಗ ಹೇಳಿದ್ದೆಲ್ಲ ನಾನು, ಟರ್ಮರಿಕ್ ಪೌಡ್ರು ಮತ್ತು ಉಪ್ಪು, ಸ್ವಲ್ಪ ಸಕ್ಕರೆ. ನಿಮಗೆ ಹೇಳಿದ್ದೆ ಅಲ್ವಾ ನಾನು, ಸ್ವಲ್ಪ ಹುಣಸೆ ಹಣ್ಣಿನ ರಸ ಮಾಡೋದು ಒಂದು ಅರ್ಧ ಗಂಟೆ ಇದ್ದಾಗೇ ಹುಣಸೆ ಹಣ್ಣಿನ ರಸನ ನೆನೆ ಇಟ್ಕೊಳ್ಳಿ. ನೋಡಿ, ಈ ಥರ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಹುಣಸೆ ಹಣ್ಣಿನ ರಸ ಬೇಡ ಅಂದರೆ ಸ್ಕಿಪ್ ಮಾಡಿ, ಬೇಕಾದರೆ ನಿಂಬೆಹಣ್ಣಾದರೂ ಹಿಂಡ್ಕೋಬೋದು. ಹುಣಸೆ ಹಣ್ಣು ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ಹೇಳಿದೆ ನೋಡಿ. ಇವಾಗ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಯಾರೆಲ್ಲ ನೀವು ಈ ಥರ ಒಗ್ಗರಣೆ ಚಪಾತಿ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಬೇಗ ಪಟ್ಟಂತ ಒಂದು ಲೈಕ್ ಕೊಟ್ಬಿಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ಇವಾಗ ನೋಡಿರಿ, ಆವಾಗಲೇ ಚಪಾತಿಯನ್ನು ನಾನು ಮುರಿದು ಇಟ್ಕೊಂಡಿದ್ದಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಚಪಾತಿ ಮಿದು ಇರುತ್ತಲ್ವಾ, ಅದಕ್ಕೆ ಹೇಳ್ತಾ ಇರೋದು. ರೊಟ್ಟಿ ಸ್ವಲ್ಪ ಕಲ್ಲು ಇರೋದ್ರಿಂದ ನಾವು ನೀರು ಹಾಕ್ಬಿಟ್ಟು ತೋಯಿಸಿ ಒಗ್ಗರಣೆ ಕೊಡ್ತೀವಿ. ಆದರೆ ಇದು ತೋಯಿಸೋ ಅವಶ್ಯಕತೆ ಇರೋದಿಲ್ಲ, ಹಾಗೆ ಮಾಡಿದರೂ ಚೆನ್ನಾಗಾಗುತ್ತೆ ನೋಡಿ. ಇವಾಗೆಲ್ಲ ನೀಟಾಗಿ ಗ್ಯಾಸ್ ಆಫ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ಎಲ್ಲದೂ ಫ್ರೈ ಮಾಡಿಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ನೀವು ಪುಟಾಣಿ ಹಿಟ್ಟು, ಅಂದರೆ ಹುರಿಗಡಲೆ ಹಿಟ್ಟು ಅಂತಾರಲ್ಲ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಿಂಡ್ತಾ ಇದ್ದೀನಿ ನೋಡಿ. ನಾನು ಲಾಸ್ಟಿಗೆ ಹಿಂಡಬೇಕು. ನೀವು ಹುಣಸೆ ಹಣ್ಣಿನ ರಸ ಹಿಂಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಇದಕ್ಕೆ ನೀವು ಬೇಕಾದರೆ ಮೇಲೆ ಕೊಬ್ಬರಿನಾದರೂ ಹಾಕ್ಕೊಡ್ಬೋದು, ಮತ್ತು
ಕಾರ್ಸಿಗೆ ಅಂದರೆ ದಾಣಿ ಅಂತಾರಲ್ಲ ಅದನ್ನಾದರೂ ಮಕ್ಕಳಿಗೆ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಮತ್ತು ಒಗ್ಗರಣೆ ರೊಟ್ಟಿ ನಾವು ತುಂಬ ಇಷ್ಟಪಡ್ತೀವಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಕತ್ರಿ. ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೋಡಿರಿ, ಆ ತಾಯಿ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ಗಣೇಶನೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನೋಡಿರಿ, ನಾನು ಸಾಂಗು ಹೇಳ್ತಾ ಇದ್ದೀನಿ ಮತ್ತು ರೆಸಿಪಿ ವಿಡಿಯೋನ ಹಾಕ್ತಾ ಇರ್ತೀನಿ. ದಯವಿಟ್ಟು ಎರಡೂ ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿರಿ. ನೀವು ಮನೇಲಿ ಚಪಾತಿ ಇದ್ದರೆ ಬೇಗ ಒಂದು ಸಲ ಟ್ರೈ ಮಾಡಿ ತಿಂದುಬಿಡಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ. ಸಖತ್ತಾಗಿರೋ ಇವತ್ತು ಒಂದು ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇವಾಗ ನೋಡಿರಿ, ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡೆ ನಾನು. ನೀವು ಇದಕ್ಕೆ ಬೇಕಾದರೆ ಕೊಬ್ಬರಿನಾದರೂ ಹಾಕ್ಕೊಳ್ಳಿ, ಇಲ್ಲ ಕಾರ್ಸಿಗೆ ದಾಣಿ ಅಂತಾರಲ್ಲ ಅದನ್ನಾದರೂ ಹಾಕ್ಕೊಂಡು ತಿನ್ಬೋದು. ನಾನು ಇಲ್ಲೇನೂ ಹಾಕಿಲ್ಲ, ಬಟ್ ಹಾಗೆ ತಿಂತಾಯಿದ್ದೀನಿ. ನೋಡಿದ್ರೇ ಬೇಗ ತಿನ್ನಬೇಕು ಅನಿಸುತ್ತೆ ಅಲ್ವಾ? ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಗ್ಗರಣೆ ಚಪಾತಿ. ದಯವಿಟ್ಟು ಒಂದು ಸಲ ಟ್ರೈ ಮಾಡಿರಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನಂತರೂ ಇದನ್ನು ತಿಂದುಬಿಟ್ಟು ನಿಮಗೆ ನಾಳೆ ಮತ್ತೆ ಬೇಗ ಇನ್ನೊಂದು ರೆಸಿಪಿಯಾಗ ಸಿಗ್ತೀನಿ. ಸಾಯಂಕಾಲ ಸಾಂಗ್ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.